ಬ್ರೇಕ್ಫಾಸ್ಟ್ ಕರ್ಕೊಂಡು ಬಂದಿದ್ಯಲ್ಲ, ಯಾಕೆ ನಾವು ಹ್ಯಾಪಿಯಾಗಿ ಡೇ ಸ್ಟಾರ್ಟ್ ಮಾಡಬಾರ್ದು ಅಂತ ಇಲ್ಲಿ ಕರ್ಕೊಂಬಂದ. ಎಷ್ಟೇ ಪ್ರೆಷರ್ ಇದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಅಷ್ಟೇ ಅಲ್ಲ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನೆಲ್ಲ ತುಂಬ ಕೆಟ್ಟ ಟೈಮಲ್ಲಿ ಹೇಳಿದ್ಲು. ಐ ಆಮ್ ಸಾರಿ ಅಬೌಟ್ ಇಟ್. ಐ ಜಸ್ಟ್ ವಾಂಟ್ ಟು ಸೇ ದಿಸ್ ದಟ್. ಅವ್ರ ಕೈಯಲ್ಲೂ ನೋಡಿದ್ದೆ, ಆದರೆ ಒಂದು ಬಾರ್ಬಿ ಡಾಲ್ಗೆ ಜೀವ ಬಂದು ಕಾರ್ಪೊರೇಟ್ ಆಫೀಸಲ್ಲಿ ಕಣ್ಮುಂದೆನೇ ಕೂತಿರೋದನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬ್ಯೂಟಿಫುಲ್. ಕ್ಯಾರೆ ಅಂತಿಲ್ವಲ್ಲ ಗುರು. ಹಾರ್ಟ್ ಎಸ್ ಹೇಳು ಅಂತ ಇದೆ, ಬಟ್ ನನ್ನ ಲಕ್ ಏನು ಹೇಳುತ್ತೆ ಅಂತ ಟೆಸ್ಟ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೇನು ಮಾಡಬೇಕು? ಹೆಡ್ಸ್ ಆರ್ ಟೇಲ್ಸ್ ಹಾಕೋಣ ಅಂತ. ಹೆಡ್ಸ್ ಬಂದ್ರೆ ನೋ, ಟೇಲ್ಸ್ ಬಂದ್ರೆ ಎಸ್. ಶಾರದಾ, ಸಿಡಕ್ ಮೂರ್ತಿ ಶಾರದಾ, ಬೇಗ ಎದ್ದೇಳು. ಎದ್ದೇಳಿ, ಲೇಟ್ ಆಯ್ತು, ಸನ್ ಬಂತು. ಏನೇ ನಿಂದು ಬೆಳಿಗ್ಗೆ ಬೆಳಿಗ್ಗೆ? ನಿಂಗೆ ನಾನು ಹಾಟ್ ಕಾಫಿ ಮಾಡ್ಕೊಂಡು ತಂದಿದ್ದೀನಿ, ತಗೋ. ಏನೇ ಸನ್ ರೆಸ್ಟಲ್ ರೈಸ್ ಆದ್ನಾ ಹೇಗೆ? ಇಲ್ಲಪ್ಪ, ಈಸ್ನಲ್ಲಿ ಹುಟ್ಟಿದ್ದಾನೆ. ಯಾಕೆ? ಅಲ್ಲ, ಯಾವತ್ತೂ ಇಲ್ಲದೆ ಇದ್ದಿದ್ದು ಅದು ನೀನು ನನಗೆ ಬೆಡ್ ಕಾಫಿ ತಂದು ಕೊಡ್ತಿದ್ಯಾ ಅಂದರೆ ಏನೋ ಮಿಸ್ ಹೊಡಿತಾ ಇದೆ. ಯಾವಾಗಲೂ ಒಂದೇ ಥರ ಇರೋಕ್ಕಾಗುತ್ತಾ? ಮತ್ತೆ ಇವತ್ತು ಮೇಕಪ್ ಮಾಡ್ಕೊಂಡಿದ್ಯಾ? ಅಯ್ಯಯ್ಯೋ, ಮೇಕಪ್ ಇಡು, ಮಲ್ಗೋಕ್ಕಿಂತ ಮುಂಚೆನೂ ಮೇಕಪ್ ಮಾಡ್ಕೋತೀನಿ. ಹಾ ಸರಿ ಸರಿ, ಬೇಗ ರೆಡಿ ಆಗು ನೀನು. ನಾವು ಬ್ರೇಕ್ಫಾಸ್ಟ್ಗೆ ಹೊರಗಡೆ ಹೋಗೋಣ. ಚುಟ್ಕಿ, ಏನು? ನನ್ನೊಬ್ಳೇ ಹೊರಗಡೆ ಕರ್ಕೊಂಡೋಗಿ ಚಾಕು ಗೀಕು ಹಾಕಿ ಸಾಯಿಸ್ಬಿಟ್ಟು ಪಾಪ ಸೂಸೈಡ್ ಮಾಡ್ಕೊಂಡು ಅಂತ ಹೇಳೋ ಪ್ಲಾನಲ್ಲಿ ಏನಾದರೂ ಇದೆಯಾನೆ? ಏನೇ ನೀನು ಮಾರ್ನಿಂಗ್ಗೆ ಬ್ಯಾಡ್ ವರ್ಡ್ಸ್ ಮಾತಾಡ್ತೀಯಲ್ಲ, ಅದೆಲ್ಲ ಬಿಡು. ನಾನು ನಿನ್ನ ಜೊತೆ ಏನೋ ಮಾತಾಡಬೇಕು. ಬಾ, ರೆಸ್ಟೋರೆಂಟ್ಗೆ ಹೋಗೋಣ. ಯಾವಾಗಲೂ ವಟ 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 ಅಂತ ಮಾತಾಡ್ತಾನೆ ಇರ್ತೀಯಲ್ಲ, ಅದರಲ್ಲೇನು ಸ್ಪೆಷಲು? ಅದು ಮೂಡ್ ನೋಡಿ ಮಾತಾಡಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ರೆಸ್ಟೋರೆಂಟಿಗೆ ಬಾ, ಅಲ್ಲೋಗಿ ಮಾತಾಡೋಣ. ಯಾರು ಹೇಳಿದ್ದು? ಅಯ್ಯಯ್ಯೋ, ಅದು ನಾನೇ ಹೇಳಿದ್ದು. ಸರಿ ಸರಿ, ಬೇಗ ಗೆಟ್ ಅಪ್ ಅಂಡ್ ಗೆಟ್ ರೆಡಿ. ಬೇಗ ರೆಡಿ ಆಗೋ ಆಯ್ತಾ? ಗೆಟ್ ಅಪ್ ಗೆಟ್ ರೆಡಿ. ಓಕೆ, ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನಮ್ಮ, ದಿನ ಬೆಳಿಗ್ಗೆ ಆದರೆ ಸಾಕು ನನ್ನ ಜೊತೆ ಜಗಳ ಆಡಿ ನನ್ನ ಮೂಡ್ ಬ್ರೇಕ್ ಮಾಡ್ತಾ ಇದ್ದವಳು ಇವತ್ತು ನನ್ನ ಬ್ರೇಕ್ಫಾಸ್ಟಿಗೆ ಕರ್ಕೊಂಡು ಬಂದಿದ್ಯಲ್ಲ, ಏನು ಸಮಾಚಾರ? ಅದಾ, ನೀನೇ ಹೇಳ್ತಿರ್ತೀಯಲ್ಲ ನಾನು ಹಿಂಗೆ ಯಾವಾಗಲೂ ಬೇಜಾರು ಮಾಡ್ತಿರ್ತೀನಿ ಅಂತ. ಅದಕ್ಕೆ ಫಾರ್ ಎ ಚೇಂಜ್ ಯಾಕೆ ನಾವು ಹ್ಯಾಪಿಯಾಗಿ ಡೇ ಸ್ಟಾರ್ಟ್ ಮಾಡಬಾರ್ದು ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ಅದೇನೋ ಲೈಫಲ್ಲಿ ಫಸ್ಟ್ ಟೈಮ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತ ಹೇಳ್ದೆಯಲ್ಲ, ಅದೇನಂತ ಹೇಳು. ಅವಾಗಿಂದ ಸುಮ್ಮನೆ ಕೂತ್ಕೊಂಡಿದ್ಯಾ? ನೀನು ಬಿಡಮ್ಮ, ಆ ಲಾಫಿಂಗ್ ಬುದ್ಧ ಬಿಟ್ರೆ ನೆಕ್ಸ್ಟ್ ನೀನೇ ಅನ್ಸುತ್ತೆ ಇಷ್ಟು ಖುಷಿಯಾಗಿರೋದು. ನಿನ್ನ ಲಕ್ ಯಾವಾಗಲೂ ನಿನ್ನ ಜೊತೆನೇ ಇರುತ್ತೆ ಅಲ್ವಾ? ಬಟ್ ನನ್ಗೆ ಹಾಗಲ್ಲ. ನಾನು ಲೈಫಲ್ಲಿ ಹಾರ್ಡ್ ವರ್ಕ್ ನಾನು ಬಂದವನು. ಎಷ್ಟೇ ಪ್ರೆಷರ್ ಇದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡೋನು. ಆದರೆ ನೀನು ಹಾಗಲ್ಲ. ನಾನು ಹ್ಯಾಪಿಯಾಗಿರ್ತೀನಿ ಸರಿ, ಬಟ್ ನೀನು ಯಾಕೆ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯ ಶಾರದಾ? ಈಗ ನನಗೆ ಎಲ್ಲ ಈಸಿಯಾಗಿ ಸಿಗುತ್ತೆ ಅಂತ ತಾನೇ ನೀನು ನನ್ನ ಮೇಲೆ ಹಠಕ್ಕೆ ಬಿದ್ದು ತುಂಬ ಜಾಸ್ತಿ ಎಫರ್ಟ್ಸ್ ಆಗ್ತೀಯಾ. ಇದರಿಂದ ಗುಡ್ ಥಿಂಗ್ಸ್ ಹ್ಯಾಪನ್ಸ್ ಅಲ್ವಾ? ನಾನು ಲೈಫನ್ನು ಯಾವತ್ತೂ ಸಿಂಪಲ್ ಆಗಿ ತಗೊಂಡಿದ್ದೀನಿ, ಆದಷ್ಟು ಲೈವ್ಲಿ ಆಗಿರೋಕ್ಕೆ ಇಷ್ಟಪಡ್ತೀನಿ. ಬಟ್ ವೈ ಡು ಯು ವಾಂಟ್ ಟು ಕಂಪೇರ್ ಯುವರ್ ಸೆಲ್ಫ್ ವಿತ್ ಮೀ? ಯು ಆರ್ ಎನಿ ಡೇ ಸ್ವೀಟರ್ ದನ್ ಮೀ. ಕಂಪೇರ್ ಮಾಡಿದೆ ಇನ್ನೇನು ಮಾಡಲಿ ಚುಟ್ಕಿ? ಚಿಕ್ಕ ವಯಸ್ಸಲ್ಲೇ ನನ್ನಪ್ಪ ತೀರು ಹೋದರು. ನನಗೆ ನನ್ನ ಅಮ್ಮನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಜೀವನ ಪೂರ್ತಿ 100% ಎಫರ್ಟ್ ಹಾಕಿ ಓದಿದ್ರು ಎಕ್ಸಾಮಲ್ಲಿ ಕಾಪಿ ಮಾಡಿ ನನಗಿಂತ ಜಾಸ್ತಿ ಮಾರ್ಕ್ಸ್ ನಿನಗೆ ಬರುತ್ತೆ. ಇಂಟರ್ವ್ಯೂ ಅಲ್ಲಿ ಕ್ವೆಶ್ಚನ್ನೇ ಕೇಳದೆ ಕೆಲಸನೂ ಸಿಗುತ್ತೆ. ನೀನು ಮೊದಲಿಂದನೂ ತುಂಬ ಲಕ್ಕಿ. ನಂಗೆ ಎಷ್ಟೋ ಸಲ ಅನಿಸಿದೆ ನೀನು ನನ್ನ ಹೊಟ್ಟೆ ಉರ್ಸೋಕೆ ಅಂತಲೇ ನನ್ನ ಜೊತೆ ಇದೆಯಾ ಅಂತ. ನಂಗೆ ನೀನು ನೋಡಿದ್ರೆ ತುಂಬ ಇನ್ಫೀರಿಯರ್ ಫೀಲ್ ಆಗುತ್ತೆ. ಆ್ಯಂಡ್
ನನ್ನ ಜೊತೆಗೆ ನಿಂಗೆ ಯಾಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್? ನೀನು ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡಿಲ್ಲ ಅಂದರೆ ಯು ಥಿಂಕ್ ನಾನು ಇಷ್ಟೊಂದು ಆರಾಮ್ಸೆ ಇರೋಕ್ಕಾಗ್ತಿತ್ತಾ? ಶಾರದಾ, ನನಗೆ ಅಮ್ಮ ಇಲ್ಲ ನಿನಗೆ ಗೊತ್ತು. ಆದರೆ ಶಾರದಾ, ನೀನು ನನ್ನ ಅಮ್ಮನ ಥರ ಕೇರ್ ಮಾಡಿದ್ಯಾ. ನನಗೆ ನೂಡಲ್ಸ್ ಬೇಕು ಅಂದಾಗ ನೀನು ನಂಗೆ ಮ್ಯಾಗಿ ಮಾಡಿ ಮತ್ತೆ ನನ್ನ ಲೈಫ್ನ ಪ್ರತಿ ಸ್ಟೆಪ್ಪಲ್ಲೂ ಕೂಡ ನೀ ನನಗೆ ಗೈಡಾಗಿ ನಿಂತಿದ್ಯಾ. ಅಷ್ಟೇ ಅಲ್ಲ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾವಿಬ್ರು ಇಲ್ಲಿವರೆಗೂ ಬೇರೆ ಬೇರೆನೇ ಇಲ್ಲ. ಆ ಗಾಡ್ ನಮ್ಮನ್ನ ಎಲ್ಲೇ ಹೋದ್ರೂ ಒಟ್ಟಿಗೆನೇ ಇಟ್ಟಿದ್ದಾನೆ. ಹೌದು ಚುಟ್ಕಿ. ಅಪ್ಪ ಅಮ್ಮ ಹೋದ್ಮೇಲೆ ಚೆನ್ನಾಗಿ ಓದಿ ಕಷ್ಟಪಟ್ಟು ಈ ಕಂಪ್ನಿನ ಇಲ್ಲಿ ತನಕ ತಂದಿದ್ದೀನಿ. ನನಗೆ ನಿನ್ನ ಬಿಟ್ರೆ ಯಾರಿದ್ದಾರೆ? ನಿನ್ನ ಖುಷಿನೇ ನನಗೆಲ್ಲ. ಐ ಹ್ಯಾವ್ ಟು ಆಸ್ಕ್ ಯು ಸಮಥಿಂಗ್. ಸುಮ್ಮನೆ ಎಮೋಷ್ನಲ್ ಮಾಡಿಸ್ತೀಯಾ? ಅದೇನಂತ ಕೇಳು ಪ್ಲೀಸ್. ನೀನೇನು ನಾಚ್ಕೋಬೇಡ, ನಿಜ ಹೇಳು. ಕೇಳು ಪ್ಲೀಸ್. ನಮ್ಮ ಆಫೀಸ್ ಹುಡುಗಿ ಹಾಂ, ಸೌಂದರ್ಯನ ಇಷ್ಟಪಡ್ತಾ ಇದೆಯಲ್ವಾ? ಪರವಾಗಿಲ್ಲ ಹೇಳು. ನೋ ಚಾನ್ಸ್, 100% ನೋ ಚಾನ್ಸ್. ಆ ಹುಡುಗಿ ನಂತರನೇ, ಅವಳು ನೋಡಿದ್ರೆ ಒಂಥರ ನನ್ನ ನೋಡ್ದಂಗೆ ಆಗುತ್ತೆ. ವಿ ಆರ್ ಜಸ್ಟ್ ಫ್ರೆಂಡ್ಸ್. ಬಟ್ ಡೋಂಟ್ ಟೆಲ್ ಮೀ, ಆರ್ ಯು ಸೀರಿಯಸ್? ಹೋಲಿ ಯಾವಾಗಿಂದ? ಐ ಮೀನ್ ಐ ಫೈಂಡ್ ಇಟ್ ರಿಯಲಿ ಕ್ಯೂಟ್ ಬ್ರೋ. ಶಿ ಬ್ರಿಂಗ್ಸ್ ಅ ಸ್ಮೈಲ್ ಆನ್ ಮೀ. ಅದೇನೋ ಅವ್ರ ಲೈಫಲ್ಲಿ ಬಂದಾಗಿಂದ ಐ ಆಮ್ ಸೋ ಹ್ಯಾಪಿ. ಐ ಥಿಂಕ್ ಶಿ ಇಸ್ ದ ಒನ್. ಐ ಆಮ್ ಲವ್ ವಿತ್ ಹರ್. ಸಾಕ್ ನಂಗೆ ಅರ್ಥ ಆಯ್ತು. ಆ್ಯಕ್ಚುಲಿ ಯು ಗೈಸ್ ಮೇಕ್ ಅ ಕ್ಯೂಟ್ ಪೇರ್. ಐ ಆಮ್ ಶ್ಯೂರ್ ನೀನು ಅವಳಿಗೆ ಈ ಮಾತು ಹೇಳಿರಲ್ಲ. ಒಂಥರ ಭಯ ಆಗುತ್ತೆ, ಹೇಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಓಕೆ ಸರಿ, ನಂಗೆ ನೋಡೋಕ್ಕಾಗ್ತಾ ಇಲ್ಲ ಇದು. ಇಷ್ಟು ಹೇಳ್ದೆ ಅಲ್ಲ, ಅದು ಸಾಕು. ಒಂದು ಕೆಲಸ ಮಾಡೋಣ, ನಿಮ್ಮಿಬ್ರು ಲವ್ ಸ್ಟೋರಲ್ಲಿ ನಾನೇ ಬ್ರಿಡ್ಜ್ ಆಗ್ತೀನಿ. ನೀನು ಆಫೀಸ್ಗೆ ಹೋಗು, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಓಕೆನಾ? ಬಾಯ್. ಹೇ ನಿಲ್ಲೋ ಕಬೀರ್. ಬಾಯ್. ನನ್ನ ಮಾತು ಕೇಳು. ನಾವಿಬ್ರು ಬರೀ ನೆಗೆಟಿವ್ ಯೋಚನೆ ಮಾಡ್ತಾ ನಮ್ಮ ಲೈಫಲ್ಲಿ ನಡೆದಿರುವಂಥ ನೆಗೆಟಿವ್ ಇನ್ಸಿಡೆಂಟ್ಸ್ನ ಮಾತ್ರ ಮಾತಾಡ್ತಾ ಒಳ್ಳೆ ಶತ್ರುಗಳ ಥರ ಆಡ್ತಾ ಇದ್ದೀವಲ್ಲ. ನೀ ಹೇಳಿದ್ಮೇಲೆ ಐ ಆಮ್ ರಿಯಲೈಸಿಂಗ್ ಇಟ್. ನೀನು ಯಾವಾಗಲೂ ನನ್ನ ನೆಗೆಟಿವ್ ಪೀಪಲಿಂದ, ಕೆಟ್ಟ ಜನರಿಂದ ದೂರ ಇಟ್ಟಿದ್ಯಾ. ಅವರಿಂದ ನನ್ನ ಪ್ರೊಟೆಕ್ಟ್ ಮಾಡಿದ್ಯಾ. ಯು ಆಲ್ವೇಸ್ ಬಿನ್ ಮೈ ಬ್ಯಾಕ್ ಬೋನ್ ಚುಟ್ಕಿ. ರಿಯಲಿ ಐ ಆಮ್ ಸೋ ಸಾರಿ. ನಿಂಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ನೋ, ಐ ಆಮ್ ಸೊ ಸಾರಿ ಶಾರದಾ. ಹೇ ಪ್ಲೀಸ್ ಡೋಂಟ್ ಕ್ರೈ. ಓಹ್, ರಾಂಗ್ ಟೈಮ್ ಅನ್ಸುತ್ತೆ, ಆಮೇಲೆ ಬರ್ತೀನಿ. ಏ ಹೋಗೋ ಲೋಫರ್, ನಿನ್ನಿಂದಾನೆ ಇವಾಗ ನಾನು ಕ್ರೈಯಿಂಗ್. ನನ್ನ ಮೇಕಪ್ ಎಲ್ಲ ಹಾಳಾಯ್ತು. ಏ ಸಿಡಕ್ಮೂತಿ ಶಾರದಾ, ಇವನು ನಿನ್ನ ಇಷ್ಟಪಡ್ತಿದ್ದಾನಂತೆ. ನೀನು ಲವ್ ಮಾಡ್ತಿದ್ದಾನಂತೆ. ಆ ವಿಷಯ ಹೇಳೋದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು. ಬುಕೆ ವಾಟ್ಸ್ ಹ್ಯಾಪನಿಂಗ್? ಲೂಸಾ? ನನ್ನ ಮನಸ್ಸಲ್ಲಿದ್ದನ್ನೆಲ್ಲ ತುಂಬ ಕೆಟ್ಟ ಟೈಮಲ್ಲಿ ಹೇಳಿದ್ಲು. ಐ ಆಮ್ ಸಾರಿ ಅಬೌಟ್ ಇಟ್. ಐ ಜಸ್ಟ್ ವಾಂಟ್ ಟು ಸೇ ದಿಸ್ ದಟ್ ಐ ಲೈಕ್ ದಿಸ್ ಸಿನ್ಸ್ ದ ಡೇ ಐ ಸಾ ಯು. ಐ ನೋ ಕ್ಯಾರೆಕ್ಟ್ರಲ್ಲಿ ನಾವಿಬ್ಬರು ಆಪೋಸಿಟು, ಬಟ್ ವಿ ಆರ್ ಗೋನ್ ಟು ಬಿ ದ ಹ್ಯಾಪಿಯೆಸ್ಟ್ ಟುಗೆದರ್. ಐ ಲವ್ ಯು. ಬಟ್ ನಾನು ಅನ್ಕೊಂಡೆ ನಾವು ಒಟ್ಟಿಗಿದ್ದೀವಿ ಅಂತ ಅನ್ಕೊಂಡ್ರಲ್ಲ. ಈ ಲೋಫರಾ? ನೋ ಚಾನ್ಸ್. ನೋ ಚಾನ್ಸ್. ಮತ್ತು ನೀವಿಬ್ರು ಆಫೀಸಲ್ಲಿ ಓಡಾಡ್ತಾ ಇದ್ದಿದ್ದು, ಮಾತಾಡ್ತಿದ್ದೆಲ್ಲ? ಓ ಅದಾ? ಚುಟ್ಕಿ, ಎಸ್. ನಿಮ್ಮ ಫ್ರೆಂಡು ಶಾರದಕ್ಕ ಅವ್ರಂಗೆ ಅವಳ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅವಳು. ನಂಗೆ ಕಂಡ್ರೆ ಜಲಸ್ ಅವಳಿಗೆ. ಹಂಗ ಯಾಕೆ? ಯಾಕಂದ್ರೆ ನಾನು ತುಂಬಾ ಲಕ್ಕಿ ಅಲ್ವಾ. ಅವಳು ತುಂಬಾ ಎಫರ್ಟ್ಸ್ ಆಗ್ತಾಳೆ. ಪಾಪ ಅಲ್ವಾ? ಪಾಪ, ನನಗೂ ಹಾಗೆ ಅನ್ಸುತ್ತೆ. ಬಟ್ ಅವಳು ನನ್ನ ಜೊತೆ ಯಾವಾಗಲೂ ಫೈಟ್ ಮಾಡ್ತಿರ್ತಾಳೆ. ಲಕ್ಷ್ಮಿ ಪಟಾಕಿ ಥರ ಸಿರಿ ಅಂತಿರ್ತಾಳಪ್ಪ. ನಿಮಗೆ ಗೊತ್ತಾ, ಅವಳ ಮದುವೆ ಆಗೋ ಹುಡುಗ ತುಂಬಾ ಲಕ್ಕಿ. ಹಾಗಂತೀರಾ? ಹೌದು, ಅವಳು ಯಾವಾಗಲೂ ತುಂಬಾ ಕೇರ್ ಮಾಡ್ತಾಳೆ, ಮತ್ತೆ ಎಲ್ಲ ಕೆಲಸನೂ ಮಾಡ್ತಾಳೆ. ನೋಡಿ, ಅವಳು ನನ್ನ ಜೊತೆ ಅಷ್ಟು ಫೈಟ್ ಮಾಡಿದ್ರು ನಾನು ಅವಳ ಜೊತೆ ರೂಮೇಟ್ ಆಗಿಲ್ವಾ. ಅವಳು ಇಲ್ಲ ಅಂದ್ರೆ ನನಗೆ ತುಂಬಾ ಬೋರ್ ಆಗುತ್ತೆ. ಹಂಗಂತೀರಾ? ಓಕೆ,
ನಾನು ನಿಮ್ಮ ಫ್ರೆಂಡ್ ಬಗ್ಗೆ ಕೇಳಿದೆ ಅಂತ ಅವ್ರಿಗೆ ಹೇಳ್ಬಿಡಿ ಪ್ಲೀಸ್. ನೀವ್ ನೋಡಿ ನನ್ನ ಗ್ರೀನ್ ಟೀ ಕುಡಿಯೋಣ ಅಂತ ಕರ್ಸಿ ಅವಳ ಬಗ್ಗೆನೇ ಕೇಳ್ತಿದ್ದೀರಲ್ಲ. ಇವ್ರು ಚೀಟ. ವಿಲ್ ಯು ಆಕ್ಸೆಪ್ಟ್ ಮೀ? ಎಸ್, ಥ್ಯಾಂಕ್ ಯು. ನನ್ನ ಕೆಲಸ ಆಯ್ತು. ನೀವ್ ಲವ್ ಬರ್ಡ್ಸ್ ಮಾತಾಡ್ತಾರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಥ್ಯಾಂಕ್ ಯು. ಒಂದು ನಿಮಿಷ, ನಾನು ಬರ್ತೀನಿ. ಅಯ್ಯೋ ನೀನ್ ಸುಮ್ಮನೆ ಇರಮ್ಮ, ಆಫೀಸ್ ಓನರೇ ಇಲ್ಲಿದ್ದಾನಲ್ಲ. ಕಂಪ್ಯೂಟರ್ ಸ್ವಿಚ್ನ ಆಫ್ ಮಾಡೋದು ಆನ್ ಮಾಡೋದು ಗೊತ್ತೇ ಆಗ್ತಿಲ್ಲಪ್ಪ. ಅಯ್ಯೋ ಸರಿ ಆಯ್ತು, ಬಾಯ್. ಹಾಯ್. ಇನ್ನೊಂದು ವಿಷಯ, ಏನು? ನಮ್ಮ ಅಣ್ಣ ಚುಟ್ಕಿಗೆ ಇಷ್ಟಪಡ್ತಾ ಇದ್ದಾನೆ. ವಾಟ್? ಆ್ಯಂಡ್ ಹಿ ವಾಂಟ್ಸ್ ಟು ಪ್ರಪೋಸ್ ಹರ್. ರಿಯಲಿ? ಅವಳಿಗೆ ಏನಿಷ್ಟ, ಅವಳಿಗೆ ಯಾವ ಥರ ಪ್ರಪೋಸ್ ಮಾಡ್ಬೇಕಂತ ತಿಳ್ಕೊಬೇಕು ಪ್ಲೀಸ್. ಅಲ್ಲಿಗೆ ನಿಮ್ಮ ಅಣ್ಣನ ಕತೆನೂ ಮುಗೀತು. ಚುಟ್ಕಿ, ಏನು? ನಿನ್ನ ಡ್ರೀಮ್ ಬಾಯ್ ಹೆಂಗಿರಬೇಕು? ನನ್ನ ಡ್ರೀಮ್ ಬಾಯ್ ರವಿಚಂದ್ರನ್ ಥರ ರೊಮ್ಯಾಂಟಿಕ್ ಆಗಿರಬೇಕು, ಅಂಬರೀಷ್ ಥರ ರೆಬೆಲ್ ಆಗಿರಬೇಕು, ದರ್ಶನ್ ಥರ ಸ್ಮಾರ್ಟ್ ಆಗಿರಬೇಕು, ಸುದೀಪ್ ಅವ್ರ ಥರ ಕ್ಯೂಟ್ ಆಗಿರಬೇಕು, ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಥರ ಪರ್ಫೆಕ್ಟ್ ಆಗಿರಬೇಕು. ವಾಹ್ ಚುಟ್ಕಿ, ನೀನ್ ಲವ್ ಮಾಡೋ ಹುಡುಗ ಹೇಗಿರಬೇಕು? ತುಂಬಾನು ಮಾತಾಡಬಾರ್ದು, ಕಡಿಮೆನೂ ಮಾತಾಡಬಾರ್ದು. ನಾನು ಮಾತಾಡ್ತಿರ್ಬೇಕಾದ್ರೆ ಅವ್ನು ಕ್ಲಿಯರ್ ಆಗಿ ಕೇಳಿಸ್ಕೋಬೇಕು, ಮತ್ತೆ ಅವ್ನು ಮಾತಾಡ್ತಿರ್ಬೇಕಾದ್ರೂ ನಾನೇ ಮಾತಾಡಬೇಕು. ರೆಸ್ಟ್ ಇನ್ ಪೀಸ್ ಬ್ರೋ. ಮತ್ತೆ ನಿಂಗೆ ಹೇಗೆ ಪ್ರಪೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ? ಯಾಕೆ, ಯಾರಾದರೂ ಪ್ರಪೋಸ್ ಮಾಡ್ತಾರಂತ? ಇಲ್ಲ, ಸುಮ್ಮನೆ ಹೀಗೆ ಜನರಲ್ ನಾಲೆಜ್ ಕೇಳಿದೆ. ಇನ್ನೂ ಇದೆಯಾ? ನನಗೆ ಈ ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಳ್ಳೋರೆಲ್ಲ ಇಷ್ಟ ಆಗಲ್ಲಪ್ಪ. ಒಂಥರ ಗೋವಾ ಥರ ಡ್ರೆಸ್ ಮಾಡಿಕೊಂಡು, ಆಮೇಲೆ ಚೀನಿ ಅಂತೆಲ್ಲ ಶೇಡ್ಸ್ ಹಾಕ್ಕೊಂಡು, ಕೈಯಲ್ಲಿ ಒಂದು ರೋಸ್ ಬೊಕ್ಕೆ ಇಟ್ಕೊಂಡು ಎಲ್ಲರ ಮುಂದೆ ಪ್ರಪೋಸ್ ಮಾಡಿದ್ರೆ ಆಹಾ. ಸುಮ್ಮನೆ ನೀವಿಬ್ರು ನಂಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಿದ್ದೀರಾ. ನಾನು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತೀನಿ. ಇದು ಯಾಕೋ ವರ್ಕೌಟ್ ಆಗಂಗೆ ಕಾಣಿಸ್ತಾ ಇಲ್ಲ. ನಾನು ಹೋಗ್ತೀನಿ. ಹಾಂ, ಬಾಯ್. ಹಾಗಾದ್ರೆ ಈ ಜನ್ಮದಲ್ಲಿ ಈ ಅರ್ಣವಣಿಗೆ ಪ್ರಪೋಸ್ ಮಾಡ್ದ ಹಾಗೆ. ಗೊಂಬೆ ಗೊಂಬೆ ನನ್ನ ಮುದ್ದು ಗೊಂಬೆ, ಆಹಾ ನೀನು ಸೈ ಟಪಕ್. ಮೇಡಮ್, ಇಷ್ಟಿಷ್ಟದಿಂದ ಅವಳಿಗೆ ಯಾವ ಥರ ಹುಡುಗ ಬೇಕು ಅಂತ ಕೇಳ್ತಿದ್ರಿ. ನನ್ನ ಯಾವತ್ತಾದ್ರೂ ಒಂದಿನ ನಿಂಗೆ ಯಾವ ಥರ ಹುಡುಗಿ ಬೇಕು ಅಂತ ಕೇಳಿದ್ದೀರಾ? ಆಯ್ತು ಟೈಗರ್, ಹೇಳಿ ನಿಮ್ಗೆ ಯಾವ ಥರ ಹುಡುಗಿ ಬೇಕು? ಮೇರಿ ದಿಲ್ ಕಿ ಗುಲಾಬ್ ಜಾಮೂನ್, ಮೇರಿ ದಡ್ಕನ್ ಕಿ ಗುಲ್ಕನ್, ಎಂಪೈರ್ ಕಾ ಬಿರಿಯಾನಿ, ನನ್ನ ಕನಸಿನ ರಾಣಿ ಅವಳ ಥರನೇ ಇರ್ಬೇಕು ನೋಡಿ ಮೇಡಮ್. ಅಲ್ಲ ಅವಳೇ ನನ್ನ ಬೇಬಿ, ಡ್ರೀಮ್ಗಳು ಮೇಡಮ್. ಅಂದ್ರೆ ನೀನು ಸತ್ತೆ. ಅವಳಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಮೇಡಮ್. ಬರ್ತಾ ಇದ್ದೀನಿ ಬೇಬ್. ಹೇ ಚಿನ್ನ, ಹೆಂಗಪ್ಪ ಹೇಳೋದು ಇವನಿಗೆ? ಕಷ್ಟ ಇದೆ, ತುಂಬ ಕಷ್ಟ. ಬೇಕಾದರೆ ನೀನೇನೋ ಕಂಪ್ನಿನ ಶುರು ಮಾಡಿ ಕೋಟಿ ದುಡಿಬೋದು, ಆದರೆ ತುಂಬ ಕಷ್ಟ ಇದೆ. ಅವಳು ನೋಡೋಕೆ ಮಾತ್ರ ಕ್ಲಾಸು, ಇಷ್ಟಪಡೋ ಹುಡುಗರೆಲ್ಲ ಲೋಕಲ್ ಪಕ್ಕಾ ಮಾಸು. ನೋಡೋಕೊಳ್ಳೆ ಚೆಸ್ಟ್ ರೇಟ್ ಇದ್ದವಳ ಥರ ಇದ್ದಾಳೆ, ಆದರೆ ಇಷ್ಟಪಡೋದೆಲ್ಲ ಮೆಜೆಸ್ಟಿಕ್ ಹುಡುಗ್ರೆ. ಏನು ಮಾಡೋದು? ಲೈಫಲ್ಲಿ ಫಸ್ಟ್ ಟೈಮ್ ಲವ್ ಆಗಿದೆ. ಎಷ್ಟೇ ಕಷ್ಟ ಆದರೂ ಮಾಡ್ತೀನ. ಫೇಲ್ ಆಗೋ ಎಕ್ಸಾಮ್ಗೆ ಅಟೆಂಡೆನ್ಸ್ ಬೇರೆ ಆಗ್ತಾನಂತೆ. ಇದ್ರ ಮೇಲೆ ನಿನ್ನ ಧೈರ್ಯ, ನಾನು ಏನು ಹೇಳೋಕ್ಕಾಗಲ್ಲ. ಆಲ್ ದಿ ಬೆಸ್ಟ್. ಇದು ಬೇರೆ. ನೀನು ಲವ್ ಸೀನ್ನ ಪ್ರಾಕ್ಟೀಸ್ ಮಾಡೋದು ನನ್ನ ಕಣ್ಣಿಂದ ನೋಡೋಕ್ಕೂ ಆಗಿಲ್ಲ, ನನ್ನ ಕಣ್ಣೀರು ತಡೆಯೋಕ್ಕೂ ಆಗಿಲ್ಲ. ಅದಕ್ಕೆ ಯೂಟ್ಯೂಬಲ್ಲೆಲ್ಲ ಹುಡುಕಿ ಒಂದು ಲವ್ ಗೈಡ್ನ ಸರ್ಚ್ ಮಾಡಿದ್ದೀನಿ. ಅವ್ನು ನಿನ್ನ ಚಿಟ್ಕಿ ಹೊಡೆಯಷ್ಟರಲ್ಲಿ ಪಟಾಯಿಸ್ಕೊಡ್ತಾನೆ. ಬ್ರೋ, ನಿಮ್ಮ ಇಂಟ್ರೊಡಕ್ಷನ್ ಒಂದ್ಸಲ ನೀವೇ ಕೊಡಿ. ಆನಂದ್, ದೇವಾನಂದ್, ಕಿಂಗ್ ಆಫ್ ರೊಮ್ಯಾನ್ಸ್.
ನಿಮ್ಮ ಬ್ರದರು ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲ ಹೇಳಿದ್ರು. ತುಂಬ ದುಃಖದಲ್ಲಿದ್ದೀರಂತೆ. ಮರೆತು ಬಿಡಿ. ಇನ್ಮೇಲೆ ಈ ದೇವಾನಂದ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಪೂರ್ತಿ ಆನಂದ ಆನಂದ ಆನಂದ. ಅದಕ್ಕೆ ನಾನೇನು ಮಾಡಬೇಕು? ಹೇ, ನೀವೇನು ಮಾಡಬಾರ್ದು, ಎಲ್ಲ ನಾನೇ ಮಾಡ್ತೀನಿ. ನೀವು ಜಸ್ಟ್ ನೋಡ್ತಾ ಇರಿ. ನಿಮ್ಮ ಹುಡುಗಿ ಜೊತೆ ಒಂದು ದಿನ, ಜಸ್ಟ್ ಒನ್ ಡೇ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋ ಥರ ನನಗೊಂದು ಸಿಚುವೇಶನ್ ಕ್ರಿಯೇಟ್ ಮಾಡಿಕೊಡಿ. ಆಮೇಲೆ ನೋಡಿ, ಈ ಬ್ರೈನ್ ವಾಶ್ ಕಂಪ್ನಿಲಿ ನಿಮ್ಮ ಹುಡುಗಿ ಮೈಂಡ್ ವಾಶ್ ಮಾಡಿ ಹೇಗೆ ನಿಮ್ಮ ಮನೆ ಹಿತ್ತಲಲ್ಲಿ ಹಾಗೆ ಒಣಗಾಕ್ಬಿಡ್ತೀನಿ ಅಂತ. ಬ್ರೋ, ಆ ಅರೇಂಜ್ಮೆಂಟ್ಸ್ನ ನಾನು ಮಾಡ್ತೀನಿ. ಲೆಟ್ಸ್ ಗೋ. ಚುಟ್ಕಿ ಅವರೇ, ಹಾಯ್. ಇವರು ಮಿಸ್ಟರ್ ದೇವಾನಂದ್. ಹಲೋ, ಹಾಯ್. ಹಾಯ್. ಇದು ಫಿಕ್ಸು, ಇವನಿಗೆ ಬೇಡ, ನನಗೆ. ಇವತ್ತು ಇವ್ರು ನಿಮ್ಮ ಟೀಮಲ್ಲೇ ಕೆಲಸ ಮಾಡ್ತಾರೆ. ಇವರಿಗೆಲ್ಲ ಕೆಲಸ ಹೇಳ್ಕೊಡಿ. ಓ, ನಾನ್ ಟೀಮ್ ಲೀಡರಾ? ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಮಗೆ ಒಂದೇ ದಿವಸದಲ್ಲಿ ಎಲ್ಲ ಕೆಲಸ ಹೇಳ್ಕೊಟ್ಬಿಡ್ತೀನಿ. ನಾನು ಕಲ್ತ್ಕೊಂಡ್ಬಿಡ್ತೀನಿ. ಇವ್ಳಿಗೆ ಸರಿಯಾಗಿ ಕೆಲಸ ಮಾಡಕ್ಕೆ ಬರಲ್ಲ. ಇವಳು ಇನ್ನೊಬ್ಳಿಗೆ ಬೇರೆ ಕೆಲಸ ಹೇಳ್ಕೊಡ್ತಾರೆ. ಐ ನೋ ದ್ಯಾಟ್, ಬಟ್ ಲೆಟ್ಸ್ ಕೀಪ್ ದ ಟೀಮ್ ಸ್ಪಿರಿಟ್ ಆನ್. Bye, ಬೈ sir. ಬೈ. ಚುಟ್ಕಿ ಅವರೇ, ನಿಮಗೆ ಊಟ ಆದಮೇಲೆ ಫ್ರೂಟ್ ಸಲಾಡ್ ತಿನ್ನಕ್ಕೆ ಇಷ್ಟ ಆಗುತ್ತೋ ಅಥವಾ ಗಡ್ಬಡ್ ಐಸ್ ಕ್ರೀಮ್ ತಿನ್ನಕ್ಕೆ ಇಷ್ಟ ಆಗುತ್ತೋ? ನನಗೆ ಈ ಎರಡಕ್ಕಿಂತ ಕುಲ್ಫಿ ಅಂದರೆ ಪ್ರಾಣ. ಅಯ್ಯಯ್ಯೋ, ಪಂಚಪ್ರಾಣ. ಫಿಕ್ಸು, 100% ಫಿಕ್ಸು. ಏನು? ಹೇಳ್ತೀನಿ, ನಿಮಗೂ ಹೇಳ್ತೀನಿ. ಆದರೆ ಫಸ್ಟು ನಮ್ಮ ಮಮ್ಮಿಗೆ ಫೋನ್ ಮಾಡಿ ಹೇಳಿ, ಆಮೇಲೆ ತಕ್ಷಣ ನಿಮಗೆ ಹೇಳ್ತೀನಿ. ಸರಿ, ಆಮೇಲೆ ಹೇಳಿ. ಚುಟ್ಕಿ ಅವರೇ, ನಾನು ಬಾರ್ಬಿ ಡಾಲ್ನ ಶೋರೂಮಲ್ಲಿ ನೋಡಿದ್ದೆ, ಟಿವಿಯಲ್ಲಿ ನೋಡಿದ್ದೆ, ಮಕ್ಕಳ ಕೈಯಲ್ಲಿ ನೋಡಿದ್ದೆ. ಅಷ್ಟೇ ಯಾಕೆ, ಕೊಳ್ಳೆಗಾಲದಲ್ಲಿ ಮಾಟ ಮಂತ್ರ ಮಾಡ್ತಾರಲ್ಲ ಅವ್ರ ಕೈಯಲ್ಲೂ ನೋಡಿದ್ದೆ. ಆದರೆ ಒಂದು ಬಾರ್ಬಿ ಡಾಲ್ಗೆ ಜೀವ ಬಂದು ಕಾರ್ಪೊರೇಟ್ ಆಫೀಸಲ್ಲಿ ಕಣ್ಮುಂದೆನೇ ಕೂತಿರೋದನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ಒಳ್ಳೆ ಕನ್ಫ್ಯೂಸಿಂಗ್ ಕ್ಯಾರೆಕ್ಟರ್ ರೀ. ಹೇ ಹುಷಾರು, ಬೆಟ್ ನೋವಾದೀತು, ನಾಳೆ ಕೈ ಹಿಡಿಬೇಕಲ್ಲ. ಏನ್ ಸಖತ್ತಾಗಿದ್ದಾಳಪ್ಪ. ಮಿಸ್ ಚುಟ್ಕಿ ಅವರೇ, ನಿಮ್ಗೆ ಚುಟುಕಾಗ ಒಂದು ಕ್ವಶನ್ ಕೇಳ? ಕೇಳಿ. ನಿಮ್ಗೆ 5 ಸ್ಟಾರ್ ಹೋಟ್ಲಲ್ಲಿ ಸಿಗೋ ಫ್ರೈಡ್ ರೈಸ್ ಇಷ್ಟನೋ ಅಥವಾ ತಾವರೆಕೆರೆಯಲ್ಲಿ ಸಿಗೋ ತಟ್ಟೆ ಇಡ್ಲಿ ಇಷ್ಟನೋ? ಅಯ್ಯೋ, ನನಗೆ ತಾವರೆಕೆರೆಯಲ್ಲಿ ಸಿಗೋ ತಟ್ಟೆ ಇಡ್ಲಿ ಅಂದ್ರೆ ಪ್ರಾಣ. ಅದರಲ್ಲೂ ಆ ರೆಡ್ ಕಲರ್ ಚಟ್ನಿ ಮತ್ತೆ ಆ ತೂತ್ ವಡೆ ಇದೆಯಲ್ಲ, ಆಹಾ ಸ್ವರ್ಗ. ಈಗಲೇ ತಿನ್ಬೇಕನ್ಸ್ತಿದೆ. ಆಹಾ, ನಾಲ್ಗೆ ಪಿಂಕ್ ಆದ್ರೂ ಟೇಸ್ಟ್ ಪಕ್ಕಾ ಲೋಕಲ್. ಮದರ್ ಇಂಡಿಯಾ, ಯು ಆರ್ ಸೂಪರ್ ಲಕ್ಕಿ. ತಾವರೆಕೆರೆ ತಟ್ಟೆ ಇಡ್ಲಿ ಪ್ರಿಂಟ್. ಆಮೇಲೆ ಒಂದು ಲವ್ ಲೆಟರ್ನ ಪಾರ್ಸ್ನಲ್ ಆಗಿ ಪ್ರಿಂಟ್ ತಗೋತೀನಿ. ಕೊಯ್ಯಾ ಕೊಯ್ಯಾ ಡುಮ್ಮ ಬಂಡು. ಹೇ, ಯಾರೋ ನೀನು? ಮುದ್ದಾಗಿ ಟೇಬಲ್ ಫ್ಯಾನ್ ಥರ ಇದೆಯಾ? ತಿರುಗ್ತ್ಯಾ ಅಲ್ವಾ ಬಾಯ್ಸ್? ಸೀಲಿಂಗ್ ಫ್ಯಾನ್ ಅಲ್ವಾ? ಏಯ್, ಇವ್ರನ್ನ ಕಳ್ಸಿರೋದು ನಿನ್ನೆತ್ತಕ್ಕೆ ಅನ್ಕೊಂಡ? ಅಲ್ವಾ ಮತ್ತೆ? ದೆನ್ ಹೂಸ್ ದಟ್ ಲಕ್ಕಿ ಫೆಲೋ? ನನ್ನೆತ್ತಕ್ಕೆ. ಒಂದ್ ನಿಮಿಷ ಬಾಯ್ಲಿ. ಕಮಿಂಗ್. ಅಮ್ಮ, ಕೊಳ್ಳ ಕೊಟ್ಟ. ಇನ್ನೊಂದ್ ಸರ್ತಿ ನನ್ ಬೇಬಿಶಿಕ್ ಹೋದ್ರೆ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಡ್ಡು, ನಿನ್ ಮೈಯೆಲ್ಲ ಬ್ಲಡ್ಡು. ಬಾಯ್ಸ್, ಲೆಟ್ಸ್ ಗೋ. ಯುವರ್ ಮಮ್ಮಿ ರೌಡೀಸ್. ಅಮ್ಮ, ಕಬಡ್ಡಿ. ಕೊಲ್ಡಿಚ್ಚಿ ಬ್ರೋ, ತುಂಬಾ ರಿಸರ್ಚ್ ಮಾಡಿ ಸ್ಟಡಿ ಮಾಡಿದ ಪ್ರಕಾರ ನಿಮ್ಗೆ ಆ ಚುಟ್ಕಿ ಒಂದ್ ಚುಟ್ಕಿನೂ ಸೆಟ್ ಆಗಲ್ಲ. ಇನ್ನೊಬ್ಳು ಯಾರೋ ಇದ್ದಾಳಲ್ಲ, 3 ಹೊತ್ತು ಮುಖ ಗಂಟು ಹಾಕೊಂಡು ಒಳ್ಳೆ ಪೀಚ್ ತರ, ಶಾರದಾ, ಅವಳು ನಿಮ್ಗೆ ಪರ್ಫೆಕ್ಟ್ ಮ್ಯಾಚ್. ನಿಮ್ಮಿಬ್ರದು ಹಾಲು ಜೇನು ತರ ಮ್ಯಾಚಿಂಗು. ನಂದು ಮತ್ತೆ ಚುಟ್ಕಿದು ಸೀರೆ ಮತ್ತೆ ಫಾಲ್ಸ್ ತರ ಫುಲ್ ಮ್ಯಾಚಿಂಗು. ನೋಡಿ ಬ್ರೋ, ಹೇಗಿದ್ರು ನಮ್ಮ ಅಮ್ಮ ಆನ್ಲೈನ್ ಮ್ಯಾಟ್ರಿಮೋನಿ ಸೈಟ್ ಅಲ್ಲಿ ಸಿಂಗಲ್ ಆಗಿರೋ ಹುಡುಗಿರಿಗೆಲ್ಲ ಸೈಟ್ ಹಾಕ್ತಾ ಇರ್ತಾರೆ. ನಾನು ಚುಟ್ಕಿನ ಮದ್ವೆ ಆಗ್ತೀನಿ, ನೀವು ಶಾರದನ್ ಮದ್ವೆ ಆಗಿ, ನಾವಿಬ್ರು ಒಂದೇ ದಿನ ಮದ್ವೆ ಆದ್ರೆ ಚೌಲ್ಟ್ರಿ 50% ಡಿಸ್ಕೌಂಟ್ ಸಿಗುತ್ತೆ. ಒಟ್ಟಿಗೆ ಹನಿಮೂನ್ ಹೋಗಕ್ಕೆ ಡಿಸೈಡ್ ಮಾಡಿದ್ರೆ ಬೈ 1 get 1 ಫ್ರೀ ಪ್ಯಾಕೇಜ್ ಸಿಗುತ್ತೆ. ಅದ್ರ ಜೊತೆ ಹೋಗ್ತಾ ಹನಿಮೂನ್ ಅಲ್ಲಿ ಬಸ್ಸಲ್ಲಿ ಏನಾದ್ರು ಸೀಟ್ ಸಿಕ್ಕಿಲ್ಲ ಅಂದ್ರೆ ನಾನು ನನ್ನ ಹೆಂಡತಿನ ತೊಡೆ ಮೇಲೆ ಕೂರ್ಸ್ಕೊತೀನಿ, ನೀವು ನಿಮ್ಮ ಹೆಂಡತಿನ ತೊಡೆ ಮೇಲೆ ಕೂರ್ಸ್ಕೊಳ್ಳಿ. ಈ ತರ ಒಂದು ಪ್ಲಾನ್ ಮಾಡ್ಕೊಂಡು ಹೋಗಿ ಬಂದ್ರೆ ಸೂಪರ್ ಆಗಿ ವರ್ಕೌಟ್ ಆಗುತ್ತೆ. ನಿಮ್ ತಾಯಾಣೆ. ಕೈ ಇಳಿಸೋ ಅಣ್ಣ, ಕರೆಕ್ಟಾಗಿ ಹೇಳು, ಇವನ್ನ ನೀನೇ ಹೊಡಿತೀಯ ಇಲ್ಲ ನಾನು ಹೊಡಿದ? ಹೇ, ಕೂಲ್ ಬ್ರೋ, ಹ್ಯಾಪಿಯಾಗಿ ಮಾತಾಡೋ ವಿಷಯಕ್ಕೆ ಯಾಕೆ BP ರೈಸ್ ಮಾಡ್ಕೋತಾ ಇದ್ದೀರಾ? ಒಂದು ಕೆಲಸ ಮಾಡಿ, ನೀರು ಕುಡ್ಕೊಂಡು ಮಾತಾಡೋಣ, ಇಲ್ಲ ಆಚೆ ಹೋಗಿ ಬೀರ್ ಕುಡ್ಕೊಂಡು ಮಾತಾಡೋಣ, ಹೇಗಾದ್ರೂ ಓಕೆ. ಕಬೀರ್, ನೀ ಕೂರು, ಇವನಿಗೆ ಬೇರೆನೋ ಬೈದಾನೆ. ಓ ವೇಟರಾ, ಒಂದು ಕೆಲಸ ಮಾಡಿ, ಉಪ್ಪಿನಕಾಯಿ ಜೊತೆಗೆ ಅರ್ಧ kg ಖಾರ ಆಲೂಗಡ್ಡೆ ಚಿಪ್ಸ್ ಹೇಳ್ಬಿಡಿ, ಒಳ್ಳೆ ಕಾಂಬಿನೇಷನು. ಚಿಪ್ಸ್, ಉಪ್ಪಿನಕಾಯಿ. ಬಾಸ್, ಈ ನನ್ನ ಮಗಂಗೆ
ಕೈ ಕಾಲು ಎಲ್ಲ ಸೆಪ್ರೇಟ್ ಮಾಡಿ ಒಂದು ಬಾಕ್ಸ್ ಹಾಕಿ ಅವ್ರ ಮನೆಗೆ ಕಳಿಸು. ಸರಿ ಬಾಸ್, ಇಷ್ಟ ಹೇಳಿದ್ರಲ್ಲ ಸಾಕು. ಬ್ರೋ ಬ್ರೋ ಆಲೂಗಡ್ಡೆ ಚಿಪ್ಸು, ಬಾಳೆಕಾಯಿ ಚಿಪ್ಸು ಎಲ್ಲ ಕೊಡ್ತೀನಿ ಬಾರೋ. ಇದು ವೈಲೆನ್ಸ್ ವಿಷಯ ಅಲ್ಲ, ಆಂಬುಲೆನ್ಸ್ ವಿಷಯ. ಬಾರೋ ಬ್ರೋ, ಆ ದೇವ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಮ್ಮ ಆಫೀಸಲ್ಲೇ ಚುಟ್ಕಿನ ಒಬ್ಬ ಡೀಪಾಗಿ ಲವ್ ಮಾಡ್ತಿದ್ದಾನೆ. ಅವ್ನು ಯಾರಂತ ಗೊತ್ತಾ? ಹಾ, ಯಾರು? ಆಫೀಸ್ ಬಾಯ್ ಟೈಗರ್. ಆಶೆ ಬ್ರೋ, ಇನ್ನು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನಂಗೆ ಹೆಂಗ್ ಬರುತ್ತೋ ಹಂಗ್ ನಾಳೆ ಪ್ರಪೋಸ್ ಮಾಡ್ತಾ ಇದೀನಿ. ದಟ್ಸ್ ಫೈನಲ್. ಹೇ, ಏನ್ ಗೊತ್ತಾ, ಇವತ್ತು ದೇವಾನಂದ್ ಅಂತ ಒಬ್ಬ ಬಂದಿದ್ನಲ್ಲ, ಬೆಳಗ್ಗೆಯಿಂದನೂ ಚೆನ್ನಾಗೇ ಇದ್ದ ಕಣೆ. ಬಟ್ ಸಂಜೆ ಹೋಗೋಷ್ಟರಲ್ಲಿ ಮೈಲ ಫುಲ್ ಬ್ಯಾಂಡೇಜ್. ಅತ್ತ ಬಾತ್ರೂಮಲ್ಲಿ ಕಾಲ್ ಸ್ಲಿಪ್ ಆಗಿ ಬಿದ್ದಂತೆ ಪಾಪ. ಅಯ್ಯೋ ಪಾಪ. ಹಲೋ. ಹಲೋ. ಹಾಯ್, ಏನು ಮಾಡ್ತಾ ಇದೆಯಾ? ನಾನಾ ಇನ್ನು ಆಫೀಸಲ್ಲಿ ಇದ್ದೀನಿ. ನಾನು ವರ್ಕ್ ಮಾಡ್ತಾ ಇದ್ದೀನಿ. ಯಾಕೆಷ್ಟು ಲೇಟು? ಸಿಕ್ಕಾಪಟ್ಟೆ ಕೆಲಸ. ಅದು ಬಿಡು, ನಾನು ಆಮೇಲೆ ಹೇಳ್ತೀನಿ. ನಾನು ನಿಂಗೆ ಯಾಕೆ ಕಾಲ್ ಮಾಡಿದೆ ಅಂದರೆ, ಚುಟ್ಕಿಗೆ ನಾಳೆ ಸಖತ್ತಾಗಿ ರೆಡಿಯಾಗಿ ಬರೋಕ್ಕೆ ಹೇಳ್ಬಿಡು. ಯಾಕಂದರೆ ನಾಳೆ ನಮ್ಮ ಅಣ್ಣ, ನಮ್ಮ ಬಾಸ್ ಅವಳನ್ನ ಪ್ರಪೋಸ್ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ. ವಾವ್, ಅವಳು ನಾರ್ಮಲ್ ಆಗೇನೆ ಜಾತ್ರೆ ಥರ ಡ್ರೆಸ್ ಮಾಡ್ಕೊಂಡು ಬರ್ತಾಳೆ. ಇನ್ನೇನಾದರೂ ಸ್ಪೆಷಲ್ ಅಂದರೆ ಮೈಸೂರು ದಸರಾನೇ. ಪರ್ಫೆಕ್ಟ್. ಅವನಿಗೂ ದಸರಾ ಅಂದರೆ ತುಂಬ ಇಷ್ಟ. ಸರಿ, ನನಗೆ ತುಂಬ ಕೆಲಸ ಇದೆ, ತುಂಬ ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋಕ್ಕಿದೆ. ಟುಮಾರೋ ಇಸ್ ಎ ಬಿಗ್ ಡೇ, ಓಕೆನಾ? ಆ್ಯಂಡ್ ಲಿಸನ್, ಐ ಲವ್ ಯು. ಗುಡ್ ನೈಟ್. ಲವ್ ಯು. ಏನಮ್ಮ ಲವ್ ಬರ್ಡ್ಸ್, ಏನಂತೆ? ಏನಿಲ್ಲ, ನಾಳೆ ಆಫೀಸಲ್ಲಿ ಸೆಲೆಬ್ರೇಷನ್ ಇದೆ. ನಿನಗೆ ಸ್ಪೆಷಲ್ ಆಗಿ ರೆಡಿ ಆಗಿ ಬರಕ್ಕೆ ಹೇಳಿದ್ದಾನೆ. ಹೌದಾ? ಎಸ್. ಎಸ್. ನಾಳೆಗೆ ನಾನಂತೂ ನನ್ನ ಫೇವ್ರೆಟ್ ಡ್ರೆಸ್ನ ಹುಡ್ಕೊಂಡ್ ಬರ್ತೀನಿ. ಹೈಟು ಮ್ಯಾಚ್ ಆಗ್ತಿಲ್ಲ ನನಗೆ. ವಾವ್, ಸೋ ನೈಸ್. ಹಾಯ್. ಹಾಯ್ ಬೇಬ್. ಸಕ್ಕತ್ತಾಗಿ ರೆಡಿಯಾಗಿ ಬಂದವಳೆ. ವಾವ್, ಬ್ಯೂಟಿಫುಲ್. ಬೇ ಅಯ್ಯೋ, ಕ್ಯಾರೆ ಅಂತಿಲ್ವಲ್ಲ ಗುರು. ಹಲೋ ಎವ್ರಿವನ್. ಇವತ್ತು ಒಂದು ಸ್ಪೆಷಲ್ ಡೇ. ಈ ಸ್ಪೆಷಲ್ ಡೇ ಅಲ್ಲಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಈ ಸ್ಪೆಷಲ್ ಅನೌನ್ಸ್ಮೆಂಟ್ ನ ಮಾಡಕ್ಕೆ ನಮ್ಮೆಲ್ಲರ ಬಾಸ್ ಅಂದ್ರೆ ನಮ್ಮ ಅಣ್ಣ ಬರ್ತಿದ್ದಾರೆ. ವಿ ಹ್ಯಾವ್ ಟು ವೇಟ್ ಫಾರ್ ಎ ಮೂಮೆಂಟ್. ಬಿಫೋರ್ ದ್ಯಾಟ್, ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಪ್ರಾರ್ಥನೆ ಗೀತೆನ ಹಾಡ್ತೀವಿ. ಅದಕ್ಕೆ ನಮ್ಮೆಲ್ಲರ ಮಧ್ಯೆ ಇದ್ದಾರೆ ಚುಟ್ಕಿ ಅವರು. ಕ್ಯಾನ್ ಯು ಪ್ಲೀಸ್ ಬರೀ 2 ಲೈನ್ ಹಾಡಿ, ಜಾಸ್ತಿ ಹಾಡ್ಬೇಡಿ, ಓಕೆನಾ? ಹೇ ವೇಟ್ ವೇಟ್ ವೇಟ್, ಅಣ್ಣ ಬರಲಿ, ಮಜಾ ಇರುತ್ತೆ. ಸೊ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಟು ವೆಲ್ಕಮ್ ಮಿಸ್ಟರ್ ಅರ್ಣವ್. ಚುಟ್ಕಿ, ಹಾ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟಪಟ್ಟಿದ್ದು ಹುಡುಗಿನಿಲ್ಲ. ನಾನು ಇಡೀ ಲೈಫ್ ನಿನ್ನ ಜೊತೆ ಕಳಿಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ವಿಲ್ ಯು ಬಿ ಮೈ ಲೈಫ್ ಲೈನ್ ಫಾರ್ ಎವರ್? ಚುಟ್ಕಿ, ಯಾಕೇನು ರಿಯಾಕ್ಟ್ ಮಾಡ್ತಾ ಇಲ್ಲ? ಏನಾದರೂ ಹೇಳು. ಯಾಕೇನಾಯಿತು? ನಾನು ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದರೆ ಇಟ್ಸ್ ಓಕೆ, ಫೋರ್ಸ್ ಏನಿಲ್ಲ. ನಾನು ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾಯಿನಿ ಅಷ್ಟೇ. ಇಷ್ಟ ಇಲ್ಲ ಅಂತ ಏನೂ ಇಲ್ಲ. ಆದರೆ ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನನಗೆ ಯಾರೂ ಈ ಥರ ಪ್ರಪೋಸ್ ಮಾಡಿರೋದು. ಮತ್ತು ಶಾರದಾ, ನೀನು ಯಾವಾಗಲೂ ಹೇಳ್ತಿರ್ತೀಯ ನಿನ್ನ ಲೈಫ್ ಪೂರ್ತಿ ಲಕ್ ಮೇಲೆ ಡಿಪೆಂಡ್ ಆಗಿರೋದು ಅಂತ. ಅದಕ್ಕೆ ಹಾರ್ಟ್ ಎಸ್ ಹೇಳು ಅಂತ ಇದೆ. ಬಟ್ ನನ್ನ ಲಕ್ ಏನು ಹೇಳುತ್ತೆ ಅಂತ ಟೆಸ್ಟ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೇನು ಮಾಡಬೇಕು? ಹೆಡ್ಸ್ ಆರ್ ಟೇಲ್ಸ್ ಹಾಕೋಣ ಅಂತ. ಹೆಡ್ಸ್ ಬಂದರೆ ನೋ, ಟೇಲ್ಸ್ ಬಂದರೆ ಎಸ್. ಬೇಬ್, ನಾನು ಬರ್ತಾ ಇದ್ದೀನಿ ಬೇಬ್.
ಬೇಬ್, ಈ ಕಾಯಿನಲ್ಲಿ ನನ್ನ ಜೀವನನೂ ಅಡಗಿದೆ ಬೇಬ್. ಒಂದು ನಿಮಿಷ, ಆ ಎಕ್ಸ್ಟ್ರಾ ಟೈಲ್ ಹಾಕೋ ಅವಕಾಶ ನಂಗೆ ಕೊಡ್ತೀಯಾ? ಓಕೆ. ಎಲ್ಲಿ ಈ ಕಾಯಿ ನೋಸ್ಕೊಂಡ್ಬಿಟ್ಟಿದೆ ಅವ ಅಂತಪ್ಪ. ನಿಮ್ಮ ಎದೆ ಮೇಲೆ ಪೇಪರ್ ಹಾಕ್ಬಿಡ್ತೀನಿ. ಗಂಡವೂ ಬಿಟ್ಟೋದ್ಲು, ನಾನು ಬಿಟ್ಟೋಗ್ಬಿಡ್ತೀನಿ. ಏನ್ ಗೊತ್ತಾ, ನಿಂಗೆ ಈ ಥರ ಡ್ರೆಸ್ ಎಲ್ಲ ಹಾಕೊಂಡ್ರೆ ನೋಡೋಕ್ಕಾಗ್ತಿಲ್ಲಪ್ಪ, ಒಳ್ಳೆ ಬಫೂನ್ ಥರ ಕಾಣಿಸ್ತಿದ್ದೀರಾ. ಇವಳು ಪುನಃ ಶುರು ಮಾಡಿಕೊಂಡು. ಇನ್ಯಾವ ಥರ ಇಷ್ಟ? ಅದೇ ಈ ಅಮೆರಿಕ ಬೀಚಲ್ಲೆಲ್ಲ ಚಡ್ಡಿ ಮತ್ತೆ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡಿರ್ತಾರಲ್ಲ, ಆ ಥರ ಇರಬೇಕು. ಇದೆಲ್ಲ ಆಗಿಲ್ಲ bro. ವರ್ಕೌಟ್ ಆದಾಗೆ. ಎಲ್ಲಿ ತಗೊಳ್ಳೋಣಪ್ಪ. ಮಾಡೋಣ ವರ್ಷಕ್ಕೊಂದು ಪ್ಯಾಕಂಗೆ 6 ವರ್ಷಕ್ಕೆ 6 ಪ್ಯಾಕ್ ಮಾಡ್ಕೊಡ್ತೀನಿ. ಆಗಲ್ಲ, ನೀನು ಇವಾಗಿಂದನೇ ಜಿಮ್ ಸೇರ್ಕೋಬೇಕು, ಜಾಗಿಂಗ್ ಹೋಗ್ಬೇಕು, ಮತ್ತೆ ಆ ಪಿಂಕ್ ಕಲರ್ ಟ್ರ್ಯಾಕ್ ಪ್ಯಾಂಟ್ ಇದೆಯಲ್ಲ ಅದನ್ನೇ ಹಾಕೋಬೇಕು, ಮತ್ತೆ ನೀನು ಆ ಪಿಂಕ್ ಶೂಸ್. ಹ್ಯಾಪಿ ಎಂಡಿಂಗ್. ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.